ಹೆಸರು ಅಜಯ್ ಕುಮಾರ್ ಎನ್. ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಶಾಲೆಯ ಹೆಸರು GHS ಚಿಕ್ಕಮಳಿಗೆ ಕೊಪ್ಪಳು. ನನ್ನ ಹೆಸರು ಭಾರ್ಗವ್ ಗೌಡಪ್ಪಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHS ಚಿಕ್ಕಮಳಿಗೆ. ಈ ಮಾದರಿ ಹೆಸರು ಪವರ್ ಸೇವಿಂಗ್ ಚೇರ್ ಅಂತ. ಹೆಚ್ಚಿನ ದಿನಗಳಲ್ಲಿ ವಿದ್ಯುತ್ ಅಭಾವ ಮತ್ತು ವಿದ್ಯುತ್ ಸಮಸ್ಯೆಗಳನ್ನ ಕೇಳ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ವಿದ್ಯುತ್ ತಯಾರಕ ಘಟಕದಲ್ಲಿ ಕೊರತೆ ಮತ್ತು ವಿದ್ಯುತ್ ಉತ್ಪತ್ತಿಗೆ ಬೇಕಾದ ಕಲ್ಲಿದ್ದಲ ಕೊರತೆ ಅನ್ನು ಕೇಳ್ತಾ ಇದ್ದೀವಿ. ಇದರ ನಡುವೆ ಬ್ಯಾಂಕು, ಸಾಫ್ಟ್ವೇರ್ ಇಂಜಿನ್ ಕಂಪ್ನಿಗಳಲ್ಲಿ ಡ್ಯೂಟಿ ಮಾಡದಿದ್ರೂ ಸಹ ಬಲ್ಬು, ಫ್ಯಾನು, AC ಗಳನ್ನು ಹಾಳು ಮಾಡಿಬಿಟ್ಟಿರ್ತಾರೆ. ಇದರಿಂದ ನಮಗೆ ವಿದ್ಯುತ್ ಸಮಸ್ಯೆ ಆಯ್ತಿರುತ್ತೆ. ಈ ಮಾದರಿಯಿಂದ ಅಂದರೆ ಪವರ್ ಸೇವಿಂಗ್ ಚೇರ್ ಅಂದರೆ ಈ ಚೇರ್ ಮೇಲೆ ಒಬ್ಬ ವ್ಯಕ್ತಿ ಕುಳಿತಾಗ ಮಾತ್ರ ಆಟೋಮೆಟಿಕ್ ಫ್ಯಾನು ಮತ್ತು ಬಲ್ಬು ಆನ್ ಆಗುತ್ತೆ. ಇದರಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ನ ಉಳಿತಾಯ ಮಾಡ್ಬೋದು. ಈ ಮಾದರಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಕುಂತ್ಕೊಳ್ಳೋಂಥ ಚೇರ್ಗೆ ಈ ಥರ ಸೆನ್ಸರ್ನ ಫಿಕ್ಸ್ ಮಾಡಿದಾಗ ಈ ಸೆನ್ಸರಲ್ಲಿ ಇದು ಹೈಯರ್ ಟ್ರಾನ್ಸ್ಮಿಟರ್, ಇದು ಕಿರಣಗಳನ್ನ ಬಿಡುಗಡೆ ಮಾಡ್ತಿರುತ್ತೆ. ಆ ಕಿರಣಗಳಿಗೆ ಯಾವ್ದಾರ ಅಡೆತಡೆಗಳು ಬಂದಾಗ, ಅಂದರೆ ಈ ಥರ ಅಡೆತಡೆಗಳು ಬಂದಾಗ ಇದು ರಿಸೀವರು. ಈ ರಿಸೀವರ್ ಅದನ್ನ ಅಬ್ಸರ್ವ್ ಮಾಡಿ ಈ ರಿಲೇ ಬೋರ್ಡ್ಗೆ ಕಳಿಸುತ್ತೆ. ಈ ರಿಲೇ ಬೋರ್ಡು ಸ್ವಿಚ್ ಥರ ಕೆಲಸ ಮಾಡುತ್ತೆ. ಅಂದರೆ ಯಾವ್ದಾರ ವ್ಯಕ್ತಿ ಬಂದು ಕುಂತಾಗ ಆಟೋಮೆಟಿಕ್ ಆನ್ ಮಾಡುತ್ತೆ, ಆ ವ್ಯಕ್ತಿ ಎದ್ದ ತಕ್ಷಣ ಅದು ಆಟೋಮೆಟಿಕ್ ಆಫ್ ಮಾಡೋ ಕೆಲಸನ ಈ ರಿಲೇ ಬೋರ್ಡ್ ಮಾಡ್ತಾ ಇರುತ್ತೆ. ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ. ಇದು 220 ವೋಲ್ಟೇಜನ್ನು 12 ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿ ಈ ಬಲ್ಬ್ ಮತ್ತು ಈ ಫ್ಯಾನ್ ಆನ್ ಮಾಡೋ ರೀತಿ ಮಾಡ್ತಿರುತ್ತೆ. ಇದರಿಂದ ಉಪಯೋಗ ಏನಂದರೆ, ನಾವು ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ನ ಉಳಿತಾಯ ಮಾಡೋದು. ಅಂದರೆ ದೊಡ್ಡ ಬ್ಯಾಂಕು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಂಪ್ನಿಗಳಲ್ಲಿ ಇದನ್ನು ತುಂಬಾ ಬಳಕೆ ಮಾಡಬೇಕು. ಯಾಕಂದರೆ ಅಂಥ ಕಂಪ್ನಿಗಳಲ್ಲಿ ಬಲ್ಬು, ಫ್ಯಾನ್ನ ಅವರು ಆಫ್ ಮಾಡಿರಲ್ಲ. ಆ ಟೈಮಲ್ಲಿ ಅವ್ರು ಕುಂತ್ಕೊಳ್ಳೋಂಥ ಚೇರ್ಗೆ ಈ ಥರ ಸೆನ್ಸರ್ನ ಫಿಕ್ಸ್ ಮಾಡಿದಾಗ ಅವ್ರು ಬಂದು ಕುಂತಾಗ ಮಾತ್ರ ಅದು ಆಟೋಮೆಟಿಕ್ ಆನ್ ಆಗುತ್ತೆ, ಇಲ್ಲ ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಮಾತ್ರ